ಜೆರಾಕ್ಸ್ ಆಲ್ಟಾ ಲಿಂಕ್ 81 ಸೀರೀಸ್ ಡೆವಲಪರ್ ಯೂನಿಟ್ ಕ್ಲೀನ್ ಮಾಡೋದಕ್ಕೆ ಫಸ್ಟ್ ಫ್ರಂಟ್ ಡೋರ್ ಓಪನ್ ಮಾಡಬೇಕು. ಫ್ರಂಟ್ ಡೋರ್ ಓಪನ್ ಮಾಡಿ ಈ ಯೂನಿಟ್ ನ ನಾವು ತಗೋಬೇಕು. ಅನ್ಲಾಕ್ ಮಾಡಿ ಇದು ಎರಡು ಕಡೆ ಪ್ರೆಸ್ ಮಾಡಿ ಆಚೆ ತಗೋಬೇಕು. ಇದೆಲ್ಲ ಆಚೆ ತೆಗ್ದಾದ್ಮೇಲೆ ಒಂದೊಂದೇ ಡ್ರಮ್ ಯೂನಿಟ್ ನ ಅನ್ಲಾಕ್ ಮಾಡ್ಕೋಬೇಕು. ಸೊ ಪ್ರೆಸ್ ಮಾಡಿ ಹಿಂಗ್ ಹೇಳ್ಕೊಂಡ್ರೆ ಡ್ರಮ್ ಯೂನಿಟ್ ಆಚೆ ಬರುತ್ತೆ. ಡ್ರಮ್ ಟಚ್ ಮಾಡ್ದಂಗೆ ನೀಟಾಗಿ ತೆಗೆದು ಸೈಡ್ ಅಲ್ಲಿ ಒಂದ್ ಕಡೆ ಇಡ್ಕೋಬೇಕು. ಎಲ್ಲೂ ಡ್ಯಾಮೇಜ್ ಆಗೋ ತರ ನೀಟಾಗಿ ಸರ್ಫೇಸ್ ಮೇಲೆ ಇಡ್ಕೋಬೇಕು. ಎಲ್ಲಾ ಡ್ರಮ್ ಯೂನಿಟ್ ನ ಒಂದೊಂದೇ ತೆಗಿರಿ. ಮತ್ತೆ ಡ್ರಮ್ ಯೂನಿಟ್ ಹಾಕೋ ಟೈಮಲ್ಲಿ ಆ ಡ್ರಮ್ ಯೂನಿಟ್ ಆ ಕಲರ್ಗೆ ಹಾಕ್ಬೇಕಾಗಿರುತ್ತೆ, ಬೇರೆ ಯಾವ್ದೇ ಕಲರ್ಗೂ ನೀವು ಹಾಕ್ಬಾರ್ದು. ಸೊ 4 ಡ್ರಮ್ ಯೂನಿಟ್ ತೆಗ್ದಾಗಿದೆ. ಇದನ್ನ ವೇಸ್ಟ್ ಓನರ್ ಕಾರ್ಟ್ರೇಜ್ ಅಂತೀವಿ. ವೇಸ್ಟ್ ಓನರ್ ಕಾರ್ಟ್ರೇಜ್ ಕೂಡ ನಾವು ಹೇಳ್ಕೋಬೇಕು. ವೇಸ್ಟ್ ಓನರ್ ಕಾರ್ಟ್ರೇಜ್ ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಇವಾಗ ಒಂದು ಸ್ಕ್ರೂ ಡ್ರೈವರ್ ತಗೊಳ್ಳಿ. ಸ್ಕ್ರೂ ಡ್ರೈವರ್ ತಗೊಂಡು ಈ ಪಾಯಿಂಟ್ ಅಲ್ಲಿ ಒಂದು ಸ್ಕ್ರೂ ಬರುತ್ತೆ. ಈ ಪಾಯಿಂಟ್ ಅಲ್ಲಿ ಇರೋ ಸ್ಕ್ರೂನ ನೀವು ಓಪನ್ ಮಾಡಿ. ಓಪನ್ ಕರಿ ನೀವು. ಆ ಪ್ಲೇಟ್ ತೆಗ್ದಾದ್ಮೇಲೆ ಡೆವಲಪರ್ ಯೂನಿಟ್ ಕನೆಕ್ಷನ್ ಗಳು ಇಲ್ಲಿರುತ್ತೆ. ಸೊ ಒಂದೊಂದೇ ಕನೆಕ್ಷನ್. ಇದು ಬಂದು ಮಜಂತದು. ಸೊ ಇದು ಯೂನಿಟ್ ತಗೋತೀವಿ. ಸಿಯಾಂದು ಇದು ಬ್ಲ್ಯಾಕ್ದು. ಸೊ ಯೂನಿಟ್ ತೆಗ್ದಾದ್ಮೇಲೆ ಒಂದೊಂದೇ ಸ್ಕ್ರೂ ಇದೆ. ಒಂದೊಂದು ಯೂನಿಟ್ಗೆ ಒಂದೊಂದೇ ಸ್ಕ್ರೂ ಇದೆ. ಲೆಫ್ಟ್ ಡೋರ್ ಓಪನ್ ಅಲ್ಲೇ ಇರಲಿ. ಮಿಷಿನ್ ಆಫ್ ಅಲ್ಲಿ ಇರ್ಬೇಕು. ಇದೆಲ್ಲ ತೆಗಿಬೇಕಂದಾಗ ಮಿಷಿನ್ ಆನ್ ಅಲ್ಲಿ ಇರಬಾರ್ದು. ನೀಟಾಗಿ ಹಿಡಿದು ಮತ್ತೆ ಸೇಮ್ ಒಂದು ಕ್ಲೀನ್ ಆಗಿರೋ ಸರ್ಫೇಸ್ ಮೇಲೆ ಕೆಳಗಡೆ ವೈಟ್ ಪೇಪರ್ ಇರಬೇಕು. ನೀಟಾಗಿರೋ ಜಾಗದಲ್ಲಿ ಎಲ್ಲಾ ಯೂನಿಟ್ ನ ಇಟ್ಕೊಳ್ಳಿ. 4 ಯೂನಿಟ್ ನ ತೆಗೆದು ಸೊ ಇದೊಂದು ಮಿಷಿನ್ ಡೆಲಿವರಿ ಕೊಡ್ಬೇಕು ಕಸ್ಟಮರ್ಗೆ. ಅವರಿಂದ ನಾವು ಟೋಟಲ್ ಆಗಿ ಆಸ್ತಿ ಆದ್ಮೇಲೆ ನೀಟಾಗಿ ಕೊಟ್ಟು, ಸುಮ್ಮನೆ ಕೆಲವು ಜನ ಏನ್ ಮಾಡ್ತಾರೆ ಬ್ಲೋ ಮಾಡಿ ಕೊಟ್ಬಿಡ್ತಾರೆ. ನಾವು ಆತರ ಮಾಡ್ದಂಗೆ ನೀಟಾಗಿ ಎಲ್ಲ ಬಿಚ್ಚಿ ಒಂದೊಂದೇ ಫಿಲ್ಟರ್ ಮಾಡಿ. ಇದ್ರ ಫಿಲ್ಟರ್ ಮಾಡೋದ್ರಿಂದ ಏನಂದ್ರೆ ರೀಸನ್ ಏನಂದ್ರೆ ಫಿಲ್ಟರ್ ಮಾಡೋದು ಮಿಷಿನ್ ಪ್ರಾಬ್ಲಮ್ ಇಲ್ದಂಗೆ ಇರಲ್ಲ, ಸ್ವಲ್ಪ ಚೆನ್ನಾಗಿ ಲೈಫ್ ಜಾಸ್ತಿ ಬರುತ್ತೆ. ಸೊ ಆ ರೀಸನ್ ಇಂದ ನಾವೇನ್ ಮಾಡ್ತೀವಿ, ಈ ತರನೇ ಆಕ್ಚುಲಿ ಮಾಡ್ಬೇಕು. ಒಂದೊಂದು ಮಿಷಿನ್ ಸರ್ವಿಸ್ ಮಾಡಿದ್ರೇನು ಇದೇ ತರ ಮಾಡ್ಬೇಕು. ಇದನ್ನ ಈ ತರ ಲಾಕ್ ಇರುತ್ತೆ. ಇದನ್ನ IBT ಕ್ಲೀನಿಂಗ್ ಬ್ಲೇಡ್ ಅಂತೀವಿ. ಸೊ ಇದನ್ನ ಕೆಳಗಡೆ ಮಾಡ್ಕೊಂಡು ನಿಧಾನಾಗಿ ಆಚೆ ಹೇಳ್ಕೊಡಿ. ಇದು ಹೇಳ್ದಾದ್ಮೇಲೆ ಇಲ್ಲೊಂದು ಸ್ಕ್ರೂ ಇದೆ. ಸ್ಕ್ರೂ ನಿಕಾಗೆ ಸ್ಕ್ರೂ. ಈ ಸ್ಕ್ರೂ ಅಲ್ಲ, ಇಲ್ಲಿ ಒಂದು ಕೆಳಗಡೆ ಬರುತ್ತೆ. ಈ ಸ್ಕ್ರೂ ತೆಗಿಬೇಕು. ಕ್ಯಾಪ್ ಓಪನ್ ಆಗುತ್ತೆ. ಇದರ ಕನೆಕ್ಷನ್ ಎಲ್ಲೋದು ಇಲ್ಲೇ ಇದೆ. ಎಲ್ಲೋ ತೆಗ್ದಾದ್ಮೇಲೆ ಮತ್ತೆ ಇದೊಂದು ಸ್ಕ್ರೂ ಬಿಚ್ಕೊಂಡು ಯೆಲ್ಲೋ ಕಲರ್ ಡೆವಲಪರ್ ಯೂನಿಟ್ ನ ಆಚೆ ಎತ್ಕೋಬೇಕು. ನಿಧಾನಾಗಿ ಹೇಳ್ಕೋಬೇಕು. ಮೇಲ್ಗಡೆ IBT ಬೆಲ್ಟ್ ಇರುತ್ತೆ, ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ಡೆವಲಪರ್ ಯೂನಿಟ್ಗೆ ಇದೆಲ್ಲ 4 ತೆಗೆದುಕೋಬೇಕು. ಡೆವಲಪರ್ ಈ ತರ ಕೆಳಗಡೆ ಒಂದು ಪೇಪರ್ ಇಟ್ಕೋಬೇಕು. ಓಪನ್ ಮಾಡ್ಬೇಕಂದ್ರೆ ಈ ಕಡೆ ಪಕಡೋ ಖಾಲಿ ಪಕಡೋ. ಇಲ್ಲಿ ಲಾಕ್ ತರ ಇರುತ್ತೆ, ಪ್ಲಾಸ್ಟಿಕ್ ಲಾಕ್ ಆಗಿರುತ್ತೆ, ಅದು ಕಾಣಲ್ಲ. ಉಲ್ಟಾ ಮಾಡಿದ್ರೆ ಡೆವಲಪರ್ ಬಿದೋಗುತ್ತೆ. ಸೊ ಕೆಳಗಡೆ ಯೂನಿಟ್ ಇಟ್ಕೊಳ್ಳಿ. ಈ ಯೂನಿಟ್ ಇಟ್ಕೊಂಡು ಈ ಬೆಳ್ಳಲ್ಲಿ ಫಸ್ಟ್ ಈ ತರ ಸ್ವಲ್ಪ ಮೇಲ್ ಮಾಡ್ಕೊಳ್ಳಿ. ಈ ಕಡೆ ಮೇಲ್ ಮಾಡ್ಕೊಳ್ಳಿ. ಈ ಕಡೆ ಮೇಲ್ ಮಾಡ್ಕೊಂಡ್ಮೇಲೆ ಈ ಪ್ಲೇಟ್ ನ ಹಿಂಗೆ ತೆಗೀರಿ. ಮತ್ತೆ ಇದು ಡೆವಲಪರ್ ಯೂನಿಟ್. ಸೊ ತುಂಬಾ ಕೇರ್ಫುಲ್ ಆಗಿ ತೆಗಿಬೇಕು. ಇಲ್ಲಿದೆ ಲಾಕ್ಗಳು. ಈ ಲಾಕ್ ಒಂದು, ಈ ಲಾಕ್ ಒಂದು. ಸೊ ಇದು ಲಾಕ್ ಆಗಿರುತ್ತೆ, ಮತ್ತೆ ಕೆಳಗಡೆ ಕ್ಲಿಪ್ ಇರುತ್ತೆ. ಸೊ ತೆಗಿಯೋ ಟೈಮಲ್ಲಿ ನೋಡಿ, ಇಲ್ಲಿ 4 ಇದೆ. ಇಲ್ಲೊಂದು,
ಈ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಸೊ ಆ ಗ್ಯಾಪ್ ಅಲ್ಲೇ ಕೂತಿರುತ್ತೆ. ಸೊ ನಾವೇನ್ ಮಾಡ್ಬೇಕು, ಹಿಂಗಿದ್ದಾಗ ಕೆಳಗಡೆಯಿಂದ ಹಿಂಗ್ ತೆಗಿಬೇಕು. ಇದೆಲ್ಲ ತೆಗ್ದಾದ್ಮೇಲೆ ಇದನ್ನ ಫಿಲ್ಟರ್ ಮಾಡ್ಕೊಳೋದು ಹೇಗೆ ಅಂದ್ರೆ, ಎಲ್ಲ ಡೆವಲಪರ್ನ ಕೆಳಗಡೆ ಹಾಕೋಬೇಕು. ಒಂದು ಪೇಪರ್, ಕ್ಲೀನ್ ಆಗಿರೋ ಪೇಪರ್ ಇರಬೇಕು, ಸರ್ಫೇಸ್ ನೀಟ್ ಆಗಿರ್ಬೇಕು. ಡಾಲಿ ಇಲ್ಲಿ ತಿರ್ಸ್ಕೊಂಡ್ರೆ ಎಲ್ಲಾ ಡೆವಲಪರ್ ಕೆಳಗಡೆ ಬೀಳುತ್ತೆ. ಎಲ್ಲ ಡೆವಲಪರ್ನ ಪೇಪರ್ ಎಲ್ಲ ಹಾಕೊಂಡ್ಮೇಲೆ ನೀಟಾಗಿ ಒಂದ್ಸರಿ ಬ್ಲೋ ಮಾಡ್ಬೇಕು. ತೋರ್ಸ್ ಇದನ್ ಟಚ್ ಮತ್ ಕರೋ, हाथ को मत टच मत करो, ರಾಡ್ को ಟಚ್ मत करो. ರಾಡ್ ಅನ್ನ ಕೈಯಲ್ಲಿ ಟಚ್ ಮಾಡಬಾರ್ದು. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಫುಲ್ ಡೆವಲಪರ್ನೆಲ್ಲ ಒಂದು ಪೇಪರ್ ಅಲ್ಲಿ, ಈ ತರ ವೈಟ್ ಪೇಪರ್ ಅಲ್ಲಿ ತಗೋಬೇಕು. ನೆಕ್ಸ್ಟ್ ಬಂದು ನಮ್ಮ ಹತ್ರ ಈ ತರ ಒಂದು ಕಾಫಿ ಫಿಲ್ಟರ್ ಇರ್ಬೇಕು. ಈ ಫಿಲ್ಟರ್ ಅಲ್ಲೇ ಆ ಡೆವಲಪರ್ ಇನ್ನೊಂದು ಪೇಪರ್ ಅಲ್ಲಿ ಫಿಲ್ಟರ್ ಮಾಡ್ತೀವಿ. ಸೊ ಏನೇ ಡಸ್ಟ್ ಇದ್ರೂ ಎಲ್ಲ ಹೊಟ್ಟೋಗುತ್ತೆ. ಫಿಲ್ಟರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಇದು ಫಿಲ್ಟರ್ ಮಾಡ್ಬೇಕಾಗಿರೋದಂದ್ರೆ, ಒಂದು ಕ್ಲೀನ್ ಪೇಪರ್ ಅಲ್ಲೆಲ್ಲ ಹಾಕೊಂಡ್ಮೇಲೆ ಈ ತರದೊಂದು ಜಾಲಿ ತಗೊಂಡು, ಡಸ್ಟ್ ಇರಬಾರ್ದು, ಪೇಪರ್ ಕೂಡ ನೀಟ್ ಆಗಿರ್ಬೇಕು. ಸೊ ಈ ತರ ಫಿಲ್ಟರ್ ಮಾಡ್ಕೋಬೇಕು. ಡೆವಲಪರ್ ಫಿಲ್ಟರ್ ಮಾಡೋರು ಇದೇ ತರನೇ ಮಾಡ್ಬೇಕಾಗಿರೋದು. ಏನೇ ಡಸ್ಟ್ ಇದ್ರೂ ಸೈಡ್ ಹಾಕೋಬಿಡಿ. ಇವಾಗ एक नया पेपर डालो, नीचे रखो. ನೋಡಿ ಆಕ್ಚುಲಿ ಕ್ಲೀನ್ ಆಗಿದೆ. ಡೆವಲಪರ್ ಯೂನಿಟ್ ಫುಲ್ ಕ್ಲೀನ್. ಈ ತರ ಕ್ಲೀನ್ ಮಾಡ್ಕೋಬೇಕು ನಾವು. ಇದ್ರೊಳಗಡೆ ಇವಾಗ ಡೆವಲಪರ್ ಹಾಕೋಬೇಕು. ಡೆವಲಪರ್ ಡಾಲೋ. ಸ್ವಲ್ಪ ಸ್ವಲ್ಪ ಈವನ್ ಆಗಿ ಎಲ್ಲಾ ಕಡೆ ಹಾಕೊಂಡ್ ಬರ್ಬೇಕು. ಯೂನಿಟ್ ಕ್ಲೀನ್ ಆಗಿರ್ಬೇಕು. ಡಸ್ಟ್ ಎಲ್ಲ ಕ್ಲಿಯರ್ ಮಾಡಿ. ಥಿನ್ನರು, ಪೆಟ್ರೋಲ್, IPL ಏನೋ ಹಾಕ್ಬಿಡಿ ರಾಡ್ ಮೇಲೆ. ಜಸ್ಟ್ ಪ್ಲೇನ್ ನಾರ್ಮಲ್ ಕ್ಲಾತ್, ಕಾಟನ್ ಕ್ಲಾತ್ ಅಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ, ಬ್ಲೋ ಮಾಡ್ಕೊಳ್ಳಿ. ರೊಟೇಟ್ ಕರೋ ಉಧರ್ ಸೆ. ಡೆವಲಪರ್ ಆದ್ಮೇಲೆ ಈ ತರ ನೀವು ರೊಟೇಟ್ ಮಾಡ್ಕೊಳ್ಳಿ. ಈವನ್ ಎಲ್ಲಾ ಕಡೆ ಅದೇ ಸ್ಪ್ರೆಡ್ ಆಗುತ್ತೆ. ಇವಾಗ ಫುಲ್ ಈವನ್ ಆಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗಿ. ಇವಾಗ ನಾವು ಕ್ಯಾಪ್ ಹಾಕೋಬೇಕು. ಕ್ಯಾಪ್ ಹಾಕೋ ಟೈಮ್ ಮುಂಚೆ ನೋಡ್ಕೋಬೇಕಾಗಿರೋದನ್ನ ಇದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಸೊ ಇಲ್ಲಿ ಲಾಕ್ ಇದೆ ನೋಡಿ. ಫಸ್ಟ್ ಲಾಕ್, ಸೆಕೆಂಡ್ ಲಾಕ್. ಈ ಲಾಕ್ ಹೋಗೋದು, ಇಲ್ಲೊಂದು ಲಾಕ್ ಇದೆ, ಈ ಕಡೆ ಒಂದಿದೆ. ಪರೋಟ ಇದು ತಗೊಂಡಿದ್ದೀನಿ. ಫಸ್ಟ್ ಇಲ್ಲಿರೋ ಲಾಕ್ನ ಇಲ್ಲಿ ನೋಡ್ಕೊಳ್ಳಿ ಹೆಂಗ್ ಹಾಕೋದು ಅಂತ. ಇದು ಲಾಕ್ ಆಯ್ತು. ನೆಕ್ಸ್ಟ್ ಸೇಮ್ ಅದೇ ತರನೇ ಇದು ಕೂಡ ಲಾಕ್ ಮಾಡಿ ಜಸ್ಟ್ ಸರಿ ಪ್ರೆಸ್ ಮಾಡಿ ಟಕ್ ಅಂತ ಸೌಂಡ್ ಬರುತ್ತೆ. ಯೂನಿಟ್ ಕುತ್ಕೋಬಿಡುತ್ತೆ. ಸೊ ಡೆವಲಪರ್ ಯೂನಿಟ್ ಇವಾಗ ನಮ್ದು ಫಿಲ್ಟರ್ ಆಗಿ ಕರೆಕ್ಟ್ ಆಗಿದೆ. ರೊಟೇಟ್ ಕೊರೋದಂಗೆ ನೋಡಿ. ಇಲ್ಲಿ ನಮ್ಗೆ ಇವಾಗ ವೈಟ್ ಲೈನ್ಸ್ ತರ ಏನೂ ಕಾಣಬಾರ್ದು. ಇಲ್ಲಿ ವೈಟ್ ಲೈನ್ಸ್ ತರ ಕಾಣಿದ್ರೆ ನಮ್ ಪ್ರಿಂಟ್ ಅಲ್ಲಿ ವೈಟ್ ಲೈನ್ಸ್ ಬರೋ ರೀಸನ್ಸ್ ಇದರಿಂದ. ಏನಾಗುತ್ತೆ, ಸೆಂಟ್ರಲ್ ಎಲ್ಲರೂ ನಿಮ್ಗೆ ಡೆವಲಪರ್ ಸರಿ ಕುತ್ಕೋತಾರಲ್ಲ. ಆದ್ರೆ ಇವಾಗ ನೋಡಿ ಈ ಒನ್ ಆಗಿ ಎಲ್ಲಾ ಕಡೆಯಿಂದ ಡೆವಲಪರ್ ಬಿದ್ದಿದೆ. रोटेट करिए. दूसरा डेवलपर इमेज देखिए, कोई लाइन है क्या, देखिए लाइन है. ಹಾ ನೋಡಿ, ಇದ್ರಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ಲೈನ್ ಕಾಣಿಸ್ತಾ ಇದೆ. ಸೊ ಅದರಿಂದ ಏನಾಗುತ್ತೆ, ನಿಮ್ಗೆ ಯೆಲ್ಲೋ ಕಲರ್ದು ಒಂದು ಲೈನ್, ವೈಟ್ ಲೈನ್ ಬರುತ್ತೆ. ಆದ್ರೆ ಇದ್ರಲ್ಲಿ ನೋಡಿ ಸೊ ಯಾವ್ದು ಇಲ್ಲ. ಸೊ ಅದಕ್ಕೆ ಡೆಲಿವರಿ ಕೊಡೋಕ್ಕಿಂತ ಮುಂಚೆ ಫಿಲ್ಟರ್ ಮಾಡೋದು ನೆಸೆಸರಿ. ಇಲ್ಲೇ ಕಾಣಿಸ್ತಿದೆ ನೋಡಿ, ಇದು ವೈಟ್ ಲೈನ್.
ಇದ್ರಲ್ಲಿ ಹತ್ರದ ಯಾವ್ದು ಇಲ್ಲ. ರೊಟೇಟ್ ಕರೆ ಓ ನೈ ಮೆಜನ್ ತಕ ರೊಟೇಟ್ ಕರೆ. ಸೊ ಎಲ್ಲಾ ಯೂನಿಟ್ ನು ಡೆವಲಪರ್ ಈ ತರ ರೊಟೇಟ್ ಮಾಡ್ಕೊಳ್ಳೇಬೇಕು ಚೆಕ್ ಮಾಡೋದಕ್ಕೆ. ಆತಿಕೋ ಆ ಯೂನಿಟ್ ಈ ಲಾಕ್ ಇದೆಯಲ್ಲ ಇದು ಬಂದು ಆರ್ಟಿಕಲ್ ಆ ಗ್ಯಾಪ್ ಕಾಣಿಸ್ತಿದೆ ನೋಡಿ, ಅದ್ರ ಒಳಗಡೆ ಹೋಗಿ ಕುತ್ಕೊಂಡ್ರೆ ಈಸಿಯಾಗಿ ಅವು ಕುತ್ಕೊಳುತ್ತೆ. ಲಾಕ್ ಆಯ್ತು. ಇಲ್ಲಿ ನಾವು ಸ್ಕ್ರೂ ಹಾಕೋಬೇಕು. ಈ ಕನೆಕ್ಷನ್ ಇಲ್ಲಿಗೆ ಎಲ್ಲ ಯೂನಿಟ್ ನ ಕ್ಲೀನ್ ಮಾಡ್ಕೊಂಡು ಆ ಕನೆಕ್ಷನ್ ಅದಕ್ಕೆ ಕೊಟ್ಬಿಡಿ. ಬ್ಲಾಕ್, ಸಿಯಾನ್, ಮಜಂತ, ಎಲ್ಲೋ. ಎಲ್ಲೋ ಕನೆಕ್ಷನ್ ಇಲ್ಲಿ ಬರುತ್ತೆ, ಮಜಂತದ ಇಲ್ಲಿ ಬರುತ್ತೆ, ಸಿಯಾನ್ ಕನೆಕ್ಷನ್ ಇಲ್ಲಿದೆ, ಬ್ಲಾಕ್ ಕನೆಕ್ಷನ್ ಇಲ್ಲಿದೆ. ಸೊ 4 ಕನೆಕ್ಷನ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 4 ಕನೆಕ್ಷನ್ ನೀಟಾಗಿ ಹಾಕಿರ್ಬೇಕು, ಕರೆಕ್ಟ್ ಆಗಿ ಕೂತಿರ್ಬೇಕು. ಸೊ ಇದೇ ಪ್ರೋಸೆಸ್ ಆಕ್ಚುಲಿ ಡೆವಲಪರ್ ಯೂನಿಟ್ ಕ್ಲೀನ್ ಮಾಡೋದಕ್ಕೆ. ನೆಕ್ಸ್ಟ್ ಬಂದು ಇದೆಲ್ಲ ಆದ್ಮೇಲೆ ಈ ಬಿಚ್ಚಿರೋ ಪ್ಲೇಟ್ ನ ಹಾಕೊಳ್ಳಿ, ಸ್ಕ್ರೂ ಹಾಕಿ. ಮಿಕ್ಕಿರೋದೆಲ್ಲ ಡ್ರಮ್ ಯೂನಿಟ್ಗಳು ಅದ್ರ ತಕ್ಕನಂಗೆ ಆ ಕಲರ್ ತಕ್ಕನಂಗೆ ಆ ಡ್ರಮ್ ಯೂನಿಟ್ಗಳು ಹಾಕ್ಬಿಡಿ. ಡ್ರಮ್ ಯೂನಿಟ್ ಹಾಕೋದು ಕನ್ಫ್ಯೂಸ್ ಆದ್ರೆ ಎಲ್ಲ ಯೂನಿಟ್ ಆ ಕಡೆ ಇದೊಂದು ಚಿಕ್ಕದಾಗಿ ಒಂದು ಗ್ಯಾಪ್ ಕೊಟ್ಟಿದ್ದಾರೆ. ಈ ಗ್ಯಾಪ್ ಡ್ರಮ್ ಯೂನಿಟ್ದು ಇಲ್ಲಿ ಕುತ್ಕೋಬೇಕು. ಹೆಡ್ಜ್ ನೋಡ್ಕೊಳ್ಳಿ, ಅದ್ರಲ್ಲಿ ಕುತ್ಕೋತು ಜಸ್ಟ್ ಆಗಿ ಪ್ರೆಸ್ ತಳ್ಳೋದಷ್ಟೇ. ತಳ್ಳಿ ಪ್ರೆಸ್ ಮಾಡಿದ್ರೆ ಆಗೋಯ್ತು, ಅದು ಲಾಕ್ ಆಗೋಯ್ತು. ಎಲ್ಲಾ ಯೂನಿಟ್ಗೂ ಇದೇ ತರ ಮಾಡ್ಬೇಕು. ಬ್ಲಾಕ್ ಡ್ರಮ್ ಯೂನಿಟ್ ಸಿಯಾಂದು, ಇದು ಮಜಾ ಅಂತದು. ಇವಾಗ ಎಲ್ಲೋ ಡ್ರಮ್ ಯೂನಿಟ್ ಇಲ್ಲಿ, ಎಲ್ಲೋದು ಕನೆಕ್ಷನ್ ಇಲ್ಲಿ ಬರುತ್ತೆ ಡೆವಲಪರ್ದು. ಇದೆಲ್ಲ ಹಾಕದ್ಮೇಲೆ ನಿಮ್ ಡೆವಲಪರ್ ಕಂಪ್ಲೀಟ್ಲಿ ಕ್ಲೀನ್.